ಬಿಗ್ ಬಾಸ್ ಸೀಸನ್ 12ರ ವಿನ್ನರ್ ಯಾರಾಗ್ತಾರೆ ಅನ್ನೋ ಬಗ್ಗೆ ಭಾರಿ ಕುತೂಹಲ ಮೂಡಿದೆ. ಅಂತಿಮ ಘಟ್ಟದಲ್ಲಿ 6 ಸ್ಪರ್ಧಿಗಳಿದ್ದು ಅಶ್ವಿನಿ, ಗಿಲ್ಲಿ, ಕಾವ್ಯ, ರಕ್ಷಿತಾ ಶೆಟ್ಟಿ, ಧನುಷ್ ಹಾಗೂ ರಘು ನಡುವೆ ಭಾರಿ ಪೈಪೋಟಿ ನಡೀತಿದೆ. ಇವತ್ತು ರಾತ್ರಿ 11ರ ಸುಮಾರಿಗೆ ವಿನ್ನರ್ ಯಾರು ಅಂತ ಗೊತ್ತಾಗಲಿದೆ. ಈಗಾಗಲೇ 37 ಕೋಟಿ ವೋಟ್ ಪಡೆದಿರುವಂತಹ ಸ್ಪರ್ಧಿ ವಿನ್ನರ್ ಎನ್ನಲಾಗಿದೆ. ಹಾಗಾದ್ರೆ 37 ಕೋಟಿ ಪಡೆದಿರುವಂತಹ ಸ್ಪರ್ಧಿ ಯಾರು ಅನ್ನೋದೇ ಪ್ರಶ್ನೆಯಾಗಿದೆ. ಇಂದು ಬಿಗ್ ಬಾಸ್ ಸೀಸನ್ 12ರ ಫಿನಾಲೆ ನಡೀತಾ ಇದೆ. ಇಂದು ಬಿಗ್ ಬಾಸ್ ವೀಕ್ಷಕರಿಗೆ ಇಡೀ ತಂಡಕ್ಕೆ ನಿರೂಪಕ ಸುದೀಪ್ ಥ್ಯಾಂಕ್ಸ್ ಹೇಳಿದ್ದಾರೆ. ಎಕ್ಸ್ನಲ್ಲಿ ಪೋಸ್ಟ್ ಮಾಡಿರೋ ಅವರು ಸೂರ್ಯಾಸ್ತದ ಹೊತ್ತಿಗೆ ಬಿಗ್ ಬಾಸ್ ಸೀಸನ್ 12 ಮುಕ್ತಾಯವಾಗ್ತಾ ಇದೆ. ಇದೊಂದು ಅದ್ಭುತ ಸೀಸನ್. ಬೆಂಬಲ ನೀಡಿದ ಪ್ರತಿಯೊಬ್ಬ ವೀಕ್ಷಕರಿಗೆ ನನ್ನ ಧನ್ಯವಾದ. ಈ ಅದ್ಭುತ ಯಶಸ್ಸಿಗೆ ಕಾರಣರಾದ ಇಡೀ ತಾಂತ್ರಿಕ ತಂಡಕ್ಕೆ ಅಭಿನಂದನೆಗಳು ಅಂತ ಬರೆದಿದ್ದಾರೆ. ಬಿಗ್ ಬಾಸ್ ಸ್ಪರ್ಧಿ ಗಿಲ್ಲಿ ನಟ ಪರ ಜನರು ಒಲವು ತೋರಿದ್ದಾರೆ. ಮಂಡ್ಯದಲ್ಲಿ ಗಿಲ್ಲಿ ನಟನ ಪರ ಅಭಿಮಾನಿಗಳು ಕೂಗು ಜಾಸ್ತಿಯಾಗಿದೆ. ಗೆದ್ದು ಬಾ ಗಿಲ್ಲಿ ಅಂತ ಅಭಿಮಾನಿಗಳು ಶುಭ ಹಾರೈಸಿದ್ರು. ಮಂಡ್ಯದ ಮಿಮ್ಸ್ ಆಸ್ಪತ್ರೆಯಲ್ಲಿ ಅಭಿಮಾನಿಗಳು ಗಿಲ್ಲಿ ಹೆಸರಲ್ಲಿ ಅನ್ನ ಸಂತರ್ಪಣೆ ಮಾಡಿದ್ರು. ಕನ್ನಡ ಸೇನೆ ಮಂಜುನಾಥ್ ನೇತೃತ್ವದಲ್ಲಿ ಮಮತೆಯ ಮಡಿಲಿನ ಮೂಲಕ ಅನ್ನ ಸಂತರ್ಪಣೆ ಮಾಡಲಾಯಿತು. ಗಿಲ್ಲಿಗೆ ಜೈಕಾರ ಕೂಗಿ ಅಭಿಮಾನಿಗಳು ಶುಭ ಕೋರಿದ್ರು. ಮಕ್ಕಳಿಂದ ವೃದ್ಧರವರೆಗೆ ಎಲ್ಲರನ್ನು ನಟಿಸುತ್ತಾ ರಂಜಿಸುತ್ತಾ ಫಿನಾಲೆಯಲ್ಲಿರುವಂತಹ ನಮ್ಮ ಮಂಡ್ಯದ ಪ್ರತಿಭಾವಂತ ನೈಜತೆಯಿಂದ ಆಟ ಆಡ್ತಾ ಇರುವಂತಹ ಮಂಡ್ಯದ ಗಂಡು ಗಿಲ್ಲಿ, ಮಂಡ್ಯದ ಗಂಡು ಗಿಲ್ಲಿ, ಕನ್ನಡದ ಹುಡುಗ ಗಿಲ್ಲಿ, ಕನ್ನಡದ ಹುಡುಗ ಗಿಲ್ಲಿ. ಇನ್ನು ಯಾದಗಿರಿಯಲ್ಲೂ ಗಿಲ್ಲಿ ನಟನೆಗೆ ಜನರು ಶುಭ ಹಾರೈಸಿದ್ದಾರೆ. ಬಿಗ್ ಬಾಸ್ ಸೀಸನ್ 12ರಲ್ಲಿ ಗಿಲ್ಲಿ ನಟ ಗೆಲ್ಲುವಂತೆ ಶುಭ ಕೋರಿದ್ರು. ಯಾದಗಿರಿ ನಗರದ ಹಲವೆಡೆ ಗಿಲ್ಲಿ ಕಟೌಟ್, ಬ್ಯಾನರ್ ಕಟ್ಟಿ ಗೆದ್ದು ಬಾ ಗಿಲ್ಲಿ ಅಂತ ಅಭಿಮಾನಿಗಳು ಹಾರೈಸಿದ್ದಾರೆ. ಮಾಲೂರು ಶಾಸಕ ಕೆವೈ ನಂಜೇಗೌಡ ಕೂಡ ಗಿಲ್ಲಿಗೆ ಬೆಂಬಲ ವ್ಯಕ್ತಪಡಿಸಿದ್ದಾರೆ. ಗಿಲ್ಲಿ ಬಹಳ ಕಷ್ಟದಿಂದ ಮೇಲೆ ಬಂದಂತಹ ಕಲಾವಿದ. ಎಲ್ಲರೂ ಗಿಲ್ಲಿ ನಟ ಪರವಾಗಿ ಬೆಂಬಲ ಸೂಚನೆ ಕೊಟ್ಟಿದ್ದಾರೆ. ಸೀಸನ್ 12ರಲ್ಲಿ ಒಳ್ಳೆಯ ಆಟ ಆಡಿದ್ದಾನೆ. ಬಿಗ್ ಬಾಸ್ನಲ್ಲಿ ಗಿಲ್ಲಿಗೆ ಶುಭ ಆಗಲಿ ಅಂತ ಸಾಮಾಜಿಕ ಜಾಲತಾಣದಲ್ಲಿ ವಿಡಿಯೋವನ್ನ ಪೋಸ್ಟ್ ಮಾಡಿದ್ದಾರೆ. ಗಿಲ್ಲಿ ಅಂತ ತುಂಬಾ ಪ್ರಚಾರ ಆಗ್ಬಿಟ್ಟಿದ್ದಾರೆ. ಏನಕ್ಕಾಗಿ ಪ್ರಚಾರ ಆಗಿದ್ದಾನೆ, ಯಾಕಾಗಿದ್ದಾನೆ, ಅವನ ಕಲೆ ಇವತ್ತು ರಾಜ್ಯ ಅಲ್ಲ, ಹೊರ ರಾಜ್ಯಗಳೆಲ್ಲ, ವಿದೇಶದಲ್ಲೂ ಕೂಡ ಈ ಬಿಗ್ ಬಾಸ್ ನೋಡೋಂಥವ್ರು ಅದರಲ್ಲಿ ಗಿಲ್ಲಿನ ಇಷ್ಟಪಡ್ತಾ ಇದ್ದಾರೆ. ಅವ್ರಿಗೆ ಒಳ್ಳೇದಾಗಲಿ ಅಂತ ಹಾರೈಸ್ತಾ ಇದ್ದೀನಿ. ಲಕ್ಷಾಂತರ ಜನ ಗಿಲ್ಲಿ ಗೆಲ್ಲಲಿ ಅಂತೇಳಿ ಇವತ್ತು ಅವ್ರಿಗೆ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ. ಆದರೆ ಅವರು ಪ್ರೋತ್ಸಾಹ ಕೊಡ್ತಾ ಇರೋದು ಏನು ಉದ್ದೇಶದಿಂದ ಅಂದರೆ ಅವನ ಹತ್ರ ಕಲೆ. ಒಬ್ಬ ರೈತರ ಕುಟುಂಬದಲ್ಲಿ ಹುಟ್ಟಿದಂಥ ಒಬ್ಬ ಗಿಲ್ಲಿ ಹುಡುಗನಿಗೆ ಇಂಥ ಒಂದು ಕಲೆ ಇದೆ ಅಂದರೆ ಅವ್ರಿಗೆ ನಾವೆಲ್ಲರೂ ಪ್ರೋತ್ಸಾಹಿಸಬೇಕಾಗ್ತದೆ. ಅವ್ರಿಗೆ ಇನ್ನೂ ಒಳ್ಳೇದಾಗಲಿ ಅಂತ ಹಾರೈಸಬೇಕಾಗ್ತದೆ. ನನ್ನ ಪ್ರಕಾರ ಇವತ್ತು ಬಿಗ್ ಬಾಸಲ್ಲಿ ಮೊದಲನೇವನಾಗಿ ಅವ್ನಿಗೆ ಗೆಲ್ಲೋದ್ರ ಅನುಮಾನ ಇಲ್ಲ. ಅವ್ರಿಗೆ ಒಳ್ಳೇದಾಗಲಿ ಅಂತ ಹಾರೈಸ್ತಾ ಇದ್ದೀನಿ. ನಮಸ್ಕಾರ. ಇಂದು ಬಿಗ್ ಬಾಸ್ ಸೀಸನ್ 12ರ ಫೈನಲ್ ನಡೀತಾ ಇದೆ. ಬಿಗ್ ಬಾಸ್ ವಿನ್ನರ್ ಯಾರಾಗ್ತಾರೆ ಅನ್ನೋ ಕುತೂಹಲ ಕೆರಳಿಸಿದೆ. ಬಿಗ್ ಬಾಸ್ ಬಗ್ಗೆ ಉಡುಪಿಯಲ್ಲಿ ಚೈತ್ರ ಕುಂದಾಪುರ ಮಾತನಾಡಿದ್ದಾರೆ. ಈ ಬಾರಿಯ ಬಿಗ್ ಬಾಸ್ ಬಹಳಷ್ಟು ಉತ್ತಮವಾಗಿದೆ. ಫೈನಲಿಸ್ಟ್ ಸ್ಪರ್ಧಿಗಳೆಲ್ಲರೂ ಉತ್ತಮ ಸ್ಪರ್ಧೆ ಕೊಟ್ಟಿದ್ದಾರೆ. ವ್ಯಕ್ತಿತ್ವವನ್ನು ರೂಪಿಸಲು ಬಿಗ್ ಬಾಸ್ ಉತ್ತಮ ವೇದಿಕೆ. ಸ್ಪರ್ಧಿಸಿರುವ ಎಲ್ಲ ಸ್ಪರ್ಧಿಗಳಿಗೂ ಆಲ್ ದಿ ಬೆಸ್ಟ್. ಕರಾವಳಿಯ ಹುಡುಗಿ ರಕ್ಷಿತಾ ಶೆಟ್ಟಿ ಉತ್ತಮವಾಗಿ ಆಟ ಆಡಿದ್ದಾಳೆ. ಬಹಳಷ್ಟು ಮೆಚುರಿಟಿ ಇರೋ ಹುಡುಗಿ ಅವಳು. ನಮ್ಮ ಭಾಗದ ಹುಡುಗಿ ಗೆದ್ದರೂ ಸಂತೋಷ. 6 ಜನರಲ್ಲಿ ಯಾರು ಗೆದ್ದರೂ ಸಂತೋಷ ಅಂತ ಹೇಳಿದ್ದಾರೆ. ತುಂಬಾ ಖುಷಿ ಆಗುತ್ತೆ. ಆ ಮನೆ ತುಂಬಾ ಜನರಿಗೆ ಜೀವನ ಕೊಟ್ಟಿದೆ. ಅದೊಂದು ಒಂದ್ ಮಾಯಾವಿ ಮನೆ ಅಂತ ನಾನು ಯಾವಾಗ್ಲೂ ಕರಿತೀನಿ. ಯಾಕೆಂದ್ರೆ ಆ ಮನೆ ಒಳಗಡೆ ಒಂದಿನ ಹೋದವನು ಕೂಡ ಸೆಲೆಬ್ರಿಟಿನೇ. ನನಗಂತೂ ತುಂಬಾ ಲಕ್ಕಿ. ಯಾಕಂದ್ರೆ ನಾನು 135 ದಿನ, ಸುದೀರ್ಘ 135 ದಿನ ಆ ಮನೆಯಲ್ಲಿ ಜೀವಿಸಿದವಳು. ಫಿನಾಲೆಲ್ ಬಂದಿರೋಂತ ಎಲ್ಲಾರ್ಗು ಪ್ಲಸ್ ಗಳೇ ಇದೆ. ಮೈನಸ್ ಗಳನ್ನ ಗೆದ್ದು ಬಂದಿದ್ದಾರೆ ಅವರು. ಹಾಗಾಗಿ ಅವ್ರು ಪ್ಲಸ್ ಬಂದಿದ್ದಾರೆ ಅಂತ ತುಂಬಾ ಖುಷಿ ಇದೆ. ರಕ್ಷಿತಾ ಬಗ್ಗೆ ತುಂಬಾ ಹೆಮ್ಮೆ ಇದೆ, ಗರ್ವ ಇದೆ. ಅಂಡ್ ತುಂಬಾ ಕ್ಲೋಸ್ ಆಗಿದ್ದವಳು ನಂಗೆ ಆ ಮನೆಯಲ್ಲಿ. ಬಹುಶಃ ಅವಳು ಗೆದ್ದು ಬಂದ್ರೆ ತುಂಬಾ ಖುಷಿಲಿ ಸಂಭ್ರಮಿಸ್ತೀನಿ ನಾನು. ಟ್ರೋಫಿ ಯಾರು ಗೆಲ್ತಾರೆ ಅನ್ನೋದು ಮುಖ್ಯ ಅಲ್ಲ, ಬಟ್ ಹೇಗಿದ್ದವಳು ಮನೆ ಒಳಗಡೆ ಹೋಗಿ ಹೇಗೆ ಜನರ ಪ್ರೀತಿ ಗೆದ್ಲು ಅನ್ನೋದು ತುಂಬಾ ಮುಖ್ಯ. ಸೊ ಬಹುಶಃ ಆ ಪ್ರೀತಿ ಎದುರುಗಡೆ ಟ್ರೋಫಿ ತುಂಬಾ ಚಿಕ್ಕದಾಗಿ ಕಾಣುತ್ತೆ ಅಂತ. ಇನ್ನು ಕರಾವಳಿಯ ಸ್ಪರ್ಧಿ ರಕ್ಷಿತಾ ಶೆಟ್ಟಿ ಗೆಲ್ಲಲೇಬೇಕು ಅಂತ ರಕ್ಷಿತಾ ಶೆಟ್ಟಿ ಅಜ್ಜಿ ರತ್ನ ಶುಭ ಹಾರೈಸಿದ್ದಾರೆ. ಉಡುಪಿಯಲ್ಲಿ ನ್ಯೂಸ್ 18 ಜೊತೆ ಮಾತನಾಡಿರುವ ಅವರು, ಕರಾವಳಿಯ ಹುಡುಗಿ ಬಿಗ್ ಬಾಸ್ನಲ್ಲಿ ಗೆದ್ದು ಬರಲಿ. ಮನೆಯಲ್ಲಿ ಹೇಗೆ ಇರ್ತಿದ್ಲೋ ಅದೇ ತರಹ ಬಿಗ್ ಬಾಸ್ ಮನೆಯಲ್ಲೂ ಕೂಡ ಇದ್ದಾಳೆ. ಮುಂಬೈಯಲ್ಲಿ ಬೆಳೆದ ಹುಡುಗಿ ಅವಳು. ಅದಕ್ಕೆ ಕನ್ನಡ ಅಷ್ಟು ಚೆನ್ನಾಗಿ ಬರೋದಿಲ್ಲ. ಫೈನಲ್ಗೆ ಬಂದಿರುವ ಮೊಮ್ಮಗಳು ಗೆದ್ರೆ ಬಹಳ ಸಂತೋಷ ಅಂತಂದ್ರು.
ಅವಳನ್ನು ನೋಡುವಾಗ ಅವಳು ವಿನ್ ಆಗಿ ಬರ್ಬೇಕು ಅಂತ ಆಸೆ ನನಗೆ ಅಷ್ಟೇ. ಮನೆಯಲ್ಲಿ ಕೂಡ ಈಗ ಅಲ್ಲಿ ಇದ್ದಾಳಲ್ಲ ಹಾಗೆ ಅವಳು ಸೇಮ್ ಬದಲಾಗಿಲ್ಲ. ಅವಳು ಇಲ್ಲಿ ತುಳು ಕೂಡ ಸ್ವಲ್ಪ ಕಡಿಮೆ ಅವಳಿಗೆ. ಇಲ್ಲಿ ಕೂಡ ಮನೆಯಲ್ಲಿ ಕೂಡ ಕ್ಲೀನ್ ಮಾಡುವುದು, ಅಡಿಗೆ ಹಾಕುವುದು ಎಲ್ಲ ಮಾಡುವುದು ಅಂದ್ರೆ ಇಷ್ಟ ಅವಳಿಗೆ. ಎಲ್ಲರಿಗೂ ಊಟ ಮಾಡಬೇಕು ಅವಳಿಗೆ, ಅವಳು ಊಟ ಮಾಡುವುದು ಹಾಗೆ ಅಲ್ಲಿ ಮಾಡ್ತಾರೆ, ಅದೊಂದು ಖುಷಿ ನಮಗೆ. ಈಗ 2 ಹೆಸರು ಕೇಳಿ ಬರ್ತಿದೆ, ಗಿಲ್ಲಿ ಮತ್ತೆ ರಕ್ಷಿತಾ. ಯಾರು ವಿನ್ ಆಗ್ಬೇಕು ಇಬ್ಬರಲ್ಲಿ? ಅದು ಗೊತ್ತಿಲ್ಲಮ್ಮ ನಮಗೆ. ಇಬ್ಬರು ಕೂಡ ಇಷ್ಟವೇ, ಇಬ್ಬರು ಇಷ್ಟ. ಅಣ್ಣ ಅಂತ ಕರೀತಾಳಲ್ಲ ಅವಳು, ನನಗೆ ನೋಡಿ ತುಂಬಾ ಇಷ್ಟ ಆಗ್ತದೆ. ಯಾರು ಬಂದ್ರೆ ಖುಷಿ ಖುಷಿ. ಬಿಗ್ ಬಾಸ್ ಸ್ಪರ್ಧಿಗಳ ಗೆಲುವಿಗೆ ಅವರ ಬೆಂಬಲಿಗರು ಹಾರೈಸಿದ್ದಾರೆ. ಗಿಲ್ಲಿ ಹಾಟ್ ಫೇವರಿಟ್ ಆಗಿದ್ದು, ಅಶ್ವಿನಿ, ಕಾವ್ಯ, ರಕ್ಷಿತಾ ಶೆಟ್ಟಿ, ಧನುಷ್ ಹಾಗೂ ರಘು ಬೆಂಬಲಿಗರು ಹಾರೈಸಿದ್ದಾರೆ. ಗಿಲ್ಲಿ ಎಂಟರ್ಟೈನ್ಮೆಂಟ್ ಮಾಡ್ತಾರೆ, ಕರೆಕ್ಟಾಗಿರೋಲ್ಲಿ ಸ್ಟ್ಯಾಂಡ್ ತಗೋತಾರೆ. ಅದಕ್ಕೆ ರಕ್ಷಿತಾ ಚೆನ್ನಾಗಿ ಮಾಡ್ತಾಳೆ. ಹೌದು, ನೋಡ್ತಾ ಇದ್ದೀನಿ. ಅದರಲ್ಲೆಲ್ಲ ಎಂಟರ್ಟೈನ್ಮೆಂಟ್ ಆಗಿ ಎಲ್ಲರ ಜೊತೆನೂ ಅರ್ಥ ಮಾಡಿಕೊಂಡು ಯಾರು ಹೇಗೆ ಅವ್ರಿಗೆ ಹೆಂಗೆ ಟಾಂಟ್ ಕೊಡಬೇಕು ಅದೆಲ್ಲ ಚೆನ್ನಾಗಿ ಕೊಡ್ತಾರೆ. ಗಿಲ್ಲಿ ಅವ್ರಿಗೆ ಗೆಲ್ಲಬೇಕು ಅಂತ ನಾನು ಆಸೆ ಪಡ್ತೀನಿ. ರಕ್ಷಿತಾ ಅವರು ಚೆನ್ನಾಗಿ ಆಟ ಆಡ್ಕೊಂಡು ಬಂದಿದ್ದಾರೆ, ಅದಕ್ಕೆ ಅವಳು ಇಷ್ಟ. ಇಬ್ಬರಲ್ಲಿ ಒಬ್ರು ಗೆದ್ರೂ ತುಂಬಾ ಇಷ್ಟ, ಆದರೆ ಗಿಲ್ಲಿ ಗೆಲ್ಬೇಕಂತ ಆಸೆ ಅಷ್ಟೇ. ನಮ್ಮ ಆಸೆ ಏನಪ್ಪಾ ಅಂದರೆ ನಮ್ಮ ಮಂಡ್ಯ ಡಿಸ್ಟ್ರಿಕ್ಟ್ ಆಗಿ ಮೊದಲ ಪ್ರಾಧಾನ್ಯತೆನ ನಮ್ಮ ಗಿಲ್ಲಿಯವರು ಕೊಡ್ತಾ ಇದ್ದೀವಿ. ಏಕೆಂದರೆ ಅವರು ಬಡವ, ಹಳ್ಳಿಯಿಂದ ಬಂದಿದ್ದಾನೆ, ರೈತರ ಮಗ ಅಂತಲ್ಲ, ಅವನಲ್ಲಿ ಟ್ಯಾಲೆಂಟ್ ಇದೆ. ಆಲ್ ದಿ ಬೆಸ್ಟ್ ಗಿಲ್ಲಿ. ಮನ್ಸಿನಲ್ಲೇ ಗೆದ್ದಿರೋದು ಅಂದ್ರೆ ಗಿಲ್ಲಿ. ಸೊ ಮೇಡಮ್ ಅವರು ತುಂಬಾ ಪೈಪೋಟಿ ಮಾಡಿದ್ದಾರೆ, ಅಶ್ವಿನಿ ಗೌಡ ಅವರು. ಬಟ್ ಅವ್ರಿಗೆ ಮುಂಗೋಪ ಜಾಸ್ತಿ ಸ್ವಲ್ಪ. ನಮ್ಗೆ ಗಿಲ್ಲಿನೇ ಬರ್ತಾನೆ ಅಂತ ನಂಗೆ ಕನ್ಫರ್ಮ್ ಇದೆ. ಗಿಲ್ಲಿನೇ ಗೆಲ್ಬೇಕು ಮೇಡಮ್. ಲೇಡೀಸ್ ಅಂತ ಬಂದ್ರೆ ಅಶ್ವಿನಿ ಗೆಲ್ಬೇಕು, ಗಿಲ್ಲಿ ಗೆಲ್ಬೇಕು. ಮೇ ಬಿ ಅಶ್ವಿನಿ. ಓವರ್ ಆಲ್ ನೋಡಕ್ ಹೋದ್ರೆ ಅವ್ರದ್ದು ಇದು ಚೆನ್ನಾಗಿದೆ, ಅಶ್ವಿನಿ ಮೇಡಮ್. ಬಿಗ್ ಬಾಸ್ ನೋಡ್ತೀರಾ? ಯಾರು ಗೆಲ್ಬೇಕು? ನಮಗೆ ಗಿಲ್ಲಿ ಗೆಲ್ಬೇಕು ಅಂತ ಆಸೆ. ಜನಗಳು ಯಾವ ತರ ವೋಟ್ ಮಾಡ್ತಾರೆ ಅದ್ರ ಮೇಲೆ ಡಿಪೆಂಡ್. ಇನ್ನು ಅಶ್ವಿನಿ ಗೆಲ್ಲಲಿ ಅಂತ ಬಿಗ್ ಬಾಸ್ ಸ್ಪರ್ಧಿಯಾಗಿದ್ದ ಜಾಹ್ನವಿ ವಿಶ್ ಮಾಡಿದ್ದಾರೆ. ನನ್ನ ಆತ್ಮೀಯ ಗೆಳತಿ ಅಶ್ವಿನಿ ಅವರು ಫಿನಾಲೆಗೆ ಬಂದಿದ್ದಾರೆ. ತುಂಬ ಚೆನ್ನಾಗಿ ಆಟ ಆಡಿದ್ದಾರೆ. ನಾನು ಆಲ್ರೆಡಿ ತನಗೆ ಅನಿಸಿದ್ದನ್ನು ನೇರವಾಗಿ ಯಾವುದೇ ದಯಾದಾಕ್ಷಿಣ್ಯ ಇಲ್ಲದೆ ಮಾತಾಡಿದ್ದಾರೆ. ಶಕ್ತಿ ಮೀರಿ ಟಾಸ್ಕ್ ಆಡಿದ್ದಾರೆ. ಸೊ ವಿನ್ನಿಂಗಿಗೆ ಅವರು ಡಿಸರ್ವಿಂಗ್. ಅಶ್ವಿನಿ ಅವ್ರನ್ನೇ ಗೆಲ್ಸೋಣ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇಂದು ಬಿಗ್ ಬಾಸ್ ಸೀಸನ್ 12 ಫೈನಲ್ ನಡೆಯಲಿದೆ. ಗಿಲ್ಲಿ ನಟನ ಪರ ಕರವೇ ಕೃಷ್ಣೇಗೌಡ ಬಣ ನಿಂತಿದೆ. ಕೃಷ್ಣೇಗೌಡ ಬಣದ ರಾಜ್ಯ ಉಸ್ತುವಾರಿ ಶಿವಗೌಡ ಖಡಕ್ ವಾರ್ನಿಂಗ್ ಕೊಟ್ಟಿದ್ದಾರೆ. ಗಿಲ್ಲಿ ನಟ ಗೆಲ್ಲದಿದ್ರೆ ಮುಂದಿನ ಸೀಸನ್ ಬ್ಯಾನ್ ಮಾಡ್ತೀವಿ. ಕೆಲವು ಸಂಘಟನೆಗಳು ಹೋರಾಟಗಾರ್ತಿ ಪರವಾಗಿ ನಿಂತಿವೆ, ಇವರೇ ಗೆಲ್ಲಬೇಕು ಅಂತ ಸಂದೇಶ ಸಾರ್ತಿದ್ದಾರೆ. ಅದರ ರೈತಾಪಿ ವರ್ಗದಿಂದ ಬಂದಿರೋ ಗಿಲ್ಲಿ ನಟ ಗೆಲ್ಲಬೇಕು. ಬಿಗ್ ಬಾಸ್ ಪ್ರಾಮಾಣಿಕವಾಗಿ ಕಲೆಯನ್ನ ಪ್ರದರ್ಶನ ಮಾಡಿರೋ ಅಭ್ಯರ್ಥಿಯನ್ನೇ ಗೆಲ್ಲಿಸಬೇಕು. ಯಾರು ಅತಿ ಹೆಚ್ಚು ವೋಟ್ ಪಡೆದವರು ಅವರು ಗೆಲ್ಲಬೇಕು. ಅದನ್ನ ಬಿಟ್ಟು ರಾಜಕೀಯಕ್ಕೆ ಒಳಗಾದ್ರೆ ಮುಂದಿನ 13ನೇ ಸೀಸನ್ ಬ್ಯಾನ್ ಮಾಡ್ತೀವಿ ಅಂತ ಶಿವಗೌಡ ಎಚ್ಚರಿಕೆ ನೀಡಿದ್ದಾರೆ. ಶಿಡ್ಲಘಟ್ಟ ಪೌರಾಯುಕ್ತೆ ಅಮೃತಾಗೆ ಧಮಕಿ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ರಾಜೀವ್ ಗೌಡ ಮೇಲೆ ಎಫ್ಐಆರ್ ಆಗಿ 5 ದಿನ ಆಗಿದೆ. ಹೇಗಿದ್ರೂ ಕೂಡ ರಾಜೀವ್ ಗೌಡ ಬಂಧನವಾಗಿಲ್ಲ. ಅಜ್ಞಾತ ಸ್ಥಳದಲ್ಲಿದ್ದುಕೊಂಡೇ ಜಾಮೀನಿಗಾಗಿ ರಾಜೀವ್ ಅರ್ಜಿ ಸಲ್ಲಿಸಿದ್ದಾರೆ. ಇನ್ನು ರಾಜೀವ್ ಬಂಧಿಸದಂತೆ ಪ್ರಭಾವಿ ಮಂತ್ರಿಯೊಬ್ಬರು ಪೊಲೀಸರ ಮೇಲೆ ಒತ್ತಡ ಹೇರ್ತಾ ಇದ್ದಾರೆ ಎನ್ನಲಾಗಿದೆ. ಕೈಮುಖಂಡ ಚಪ್ಪಲಿ ರಾಜೀವ್ ಗೌಡನ ದಿನಕ್ಕೊಂದು ಪುರಾಣ ಬಯಲಾಗ್ತಾ ಇದೆ. ರಾಜೀವ್ ಗೌಡನ ಮತ್ತೊಂದು ಧಮಕಿ ಆಡಿಯೋ ವೈರಲ್ ಆಗಿದೆ. ರಾಜೀವ್ ವಿರುದ್ಧ ಸುದ್ದಿ ಮಾಡಿದ್ದಕ್ಕೆ 2023ರಲ್ಲಿ ಪತ್ರಕರ್ತರೊಬ್ಬರಿಗೆ ರಾಜೀವ್ ಧಮಕಿ ಹಾಕಿದ್ರಂತೆ. ಸಿಎಂ ಸಿದ್ದರಾಮಯ್ಯನನ್ನ ಬೈತೀನಿ, ನೀನ್ ಬರಿತೀಯಾ, ನನ್ನ ಬೆಂಬಲಿಗರಿಂದ ಪ್ರಧಾನಿಯನ್ನ ನಿಂದಿಸ್ತೀನಿ, ನೀನು ಬರಿತೀಯಾ ಅಂತ ಧಮಕಿ ಹಾಕಿದ್ದಾರಂತೆ. ನಿನ್ನನ್ನ ಸುಮ್ಮನೆ ಬಿಡಲ್ಲ ಅಂತ ರಾಜೀವ್ ಆವಾಜ್ ಹಾಕಿದ್ದ ವಿಡಿಯೋ ವೈರಲ್ ಆಗಿದೆ. ಇಂಡಿಪೆಂಡೆನ್ಸ್ ಡೇ ಮಾಡಿದ್ದಾರೆ ಅಂತ ಬರೀತಿಯಲ್ಲ, ಏನ್ ಬೇಕಾ ಬಿಟ್ಟಿಯಾಗ ಮಾಡಿದೀನಿ ಇಂಡಿಪೆಂಡೆನ್ಸ್ ಡೇ ನಾನು? ಅಲ್ಲ ನಾನು ವೈಯಕ್ತಿಕವಾಗಿ ನಾನು ಬರ್ದಿರೋದಲ್ಲ. ಅಲ್ಲಪ್ಪ, ವಿಡಿಯೋ ಮಾಡಿರೋದು ಯಾರು, ಬರ್ದಿರೋದು ಯಾರು ನನಗೆ ಗೊತ್ತಾಗಲ್ವಾ? ಯಾರ್ದು ಸ್ಟೇಟ್ಮೆಂಟ್ ಅವ್ರು ಬಂದು ತಗೊಂಡ್ ಬಂದು ಸುದ್ದಿ ಸ್ಟೇಟ್ಮೆಂಟ್ ಕೊಡ್ತಾನೆ. ನಾನು ಸ್ಟೇಟ್ಮೆಂಟ್ ಕೊಡ್ತೀನಿ, ನನ್ ಕೆಲಸ ಮಾಡು. ಬರೀ ಈಗ ನನ್ ಗೌರವ ಕಳೆದಿದ್ಯಾ, ತಾಲೂಕೆಲ್ಲ ಏನೋ ಕೆಟ್ಟದಾಗಿ ಹೆಸರು ಮಾಡಿ. ನಿನ್ ಗೌರವ ಕಳೆದಿದ್ರೆ ನಾನು ಇಲ್ಲ, ನಿನಗೆ ಅದಕ್ಕೆ ತಕ್ಕನಾಗಿ ಆ ಗೌರವ ಕಳೆದಿರೋ ತಕ್ಕನಂಗೆ ನಾನು ಅದಕ್ಕೇನು ನನ್ನ ಕಡೆಯಿಂದ ನಾನು ಪರಿಹಾರ ಮಾಡ್ಬೇಕು. ಆ ಪರಿಹಾರ ಅಂತೂ ನಾನು ಸುಮ್ನೆ ಇರ್ತೀನ, ನಾನು ಮಾಡೇ ಮಾಡ್ತೀನಿ. ಸರಿ ಅಣ್ಣ, ಆಯ್ತು. ಅಷ್ಟು ಮನ್ಸಲ್ಲಿ ಇದ್ರೆ ಮಾಡೋಣ. ಆಯ್ತು, ನಡೀತೈತಿ ನಿಮ್ದು. ಒಂದ್ ಕೆಲ್ಸ ಮಾಡಪ್ಪ, ನಾನು ಇವಾಗ ಕೊಡ್ತೀನಿ, ಒಂದ್ ಸುದ್ದಿ ಮಾಡಪ್ಪ ನೋಡೋಣ. ಏನಂತ?
ಇವಾಗ ಮಾಡು ಹೇಳ್ತಾ ಇದೀನಿ, ಅದನ್ನೇ ಹೇಳ್ತಿದ್ದೀನಲ್ಲ, ನರೇಂದ್ರ ಮೋದಿ ಬಗ್ಗೆ ಸುದ್ದಿ ಮಾಡು, ಸುದ್ದಿ ಕೊಡ್ತೀನಿ. ಇಲ್ಲ ಅಂತಂದ್ರೆ ಸಿದ್ದರಾಮಯ್ಯನವ್ರ ಬಗ್ಗೆ ಕೊಡ್ತೀನಿ ಮಾಡು. ಇಲ್ಲಾಂದ್ರೆ ಮೇಲೂರು ರವಿ ದಿನ ಮಾಡ್ತೀಯಲ್ಲ ಸುದ್ದಿ ದೇವರಾಗೆ, ಇವಾಗ ಮೇಲೂರು ರವಿ ಮೇಲೆ ಬೇರೆ ಇಶ್ಯೂ ಇರೋದನ್ನ. ಇನ್ನು ರಾಜೀವ್ ಗೌಡ ಅರೆಸ್ಟ್ ಆಗದೇ ಇರೋ ವಿಚಾರದ ಬಗ್ಗೆ ಗೃಹ ಸಚಿವ ಪರಮೇಶ್ವರ್ ಪ್ರತಿಕ್ರಿಯೆ ಕೊಟ್ಟಿದ್ದು, ಈಗಾಗಲೇ ತಂಡ ರಚನೆ ಮಾಡಲಾಗಿದೆ, ರಾಜೀವ್ ಬಂಧಿಸಲು ಸಿಎಂ ಕೂಡ ನಿನ್ನೆ ಸೂಚನೆ ಕೊಟ್ಟಿದ್ದಾರೆ ಅಂತ ಮಾಹಿತಿ ಕೊಟ್ಟರು. ಟೀಮ್ಗಳು ಸೆಟಪ್ ಮಾಡಿದ್ದಾರೆ, ಟೀಮ್ ಸೆಟಪ್ ಮಾಡಿ ಅವ್ರನ್ನ ಇಟ್ಕೊಂಡು ಬರಬೇಕು ಎಲ್ಲಿದ್ರು ಅಂತ ಹೇಳಿ ನಿನ್ನೆ ಮುಖ್ಯಮಂತ್ರಿಗಳು ನಾನು ಇಬ್ಬರೂ ಕೂಡ ನಮ್ಮ ಕಾನ್ಫರೆನ್ಸ್ ಆದಮೇಲೆ ಕೂಡ ಹೇಳಿದ್ದೇವೆ. ಅದನ್ನು ಅವರು ಹುಡುಕ್ತಾ ಇದ್ದಾರೆ. ಸದ್ಯದಲ್ಲೇ ಸಿಗ್ತಾರೆ, ಅವರು ಎಲ್ಲಿ ಹೋಗ್ತಾರೆ, ಅವ್ರಿಗೇನು ದೇಶ ಬಿಟ್ಟು ಹೋಗೋಕ್ಕಾಗಲ್ಲ. ಆಗಲೇ ನಾವು ಸಿಎಂ ಕ್ಷೇತ್ರದಲ್ಲಿ ಭೂ ಸ್ವಾಧೀನಕ್ಕೆ ಹೋದ ಮಹಿಳಾ ಅಧಿಕಾರಿಗೆ ಧಮಕಿ ಹಾಕಲಾಗಿದೆ ಅನ್ನೋ ಆರೋಪ ಕೇಳಿ ಬಂದಿತ್ತು. ವರ್ಣ ವ್ಯಾಪ್ತಿಯ ಗುಡಮಾದನಹಳ್ಳಿಯಲ್ಲಿ ಘಟನೆಯಾಗಿತ್ತು. ಇದೀಗ ತಹಸೀಲ್ದಾರ್ ಮಹೇಶ್ ನೇತೃತ್ವದಲ್ಲಿ 20 ಎಕರೆ ಭೂ ಸ್ವಾಧೀನ ಪ್ರಕ್ರಿಯೆ ಪೂರ್ಣಗೊಂಡಿದೆ. ಅಕ್ರಮವಾಗಿ ಉಳುಮೆ ಮಾಡುತ್ತಿದ್ದ ರೈತರಿಂದ ಭೂಮಿ ಸ್ವಾಧೀನ ಪಡೆದು ಸಂಬಂಧಿಸಿದ ಇಲಾಖೆಗೆ ಹಸ್ತಾಂತರ ಮಾಡಲಾಗಿದೆ. ಭೂ ಸ್ವಾಧೀನ ಸಮಯದಲ್ಲಿ ರೈತರು ಪ್ರತಿಭಟನೆ ಮಾಡಿದ್ದಾರೆ. ರೈತರ ಮನವೊಲಿಸಿದ ಪೊಲೀಸರು ಹಾಗೂ ಅಧಿಕಾರಿಗಳು ಭೂ ಸ್ವಾಧೀನ ಪ್ರಕ್ರಿಯೆ ಮುಗಿಸಿದ್ರು. ಇನ್ನು ಕೆಲವೇ ದಿನಗಳಲ್ಲಿ ಸಿಎಂ ಕ್ಷೇತ್ರದಲ್ಲಿ ನಿಮಾನ್ಸ್ ಆಸ್ಪತ್ರೆ ತಲೆ ಎತ್ತಲಿದೆ. ಡಿಸಿಎಂ ಡಿಕೆಶಿ ವಿರುದ್ಧ ಅವಹೇಳನಕಾರಿ ಭಾಷಣ ಹಿನ್ನೆಲೆಯಲ್ಲಿ ಶಾಸಕ ಜನಾರ್ದನ್ ರೆಡ್ಡಿ ವಿರುದ್ಧ ಕಾಂಗ್ರೆಸ್ ಪ್ರತಿಭಟನೆ ನಡೆಸಿದೆ. ಕಾಂಗ್ರೆಸ್ ಮುಖಂಡ ಮನೋಹರ್ ನೇತೃತ್ವದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆ ಮಾಡಿದರು. ಬೆಂಗಳೂರಿನ ಸದಾಶಿವನಗರದ ಪಾರಿಜಾತ ನಿವಾಸಕ್ಕೆ ಕಾಂಗ್ರೆಸ್ ಮುಖಂಡರು ಮುತ್ತಿಗೆ ಹಾಕಲು ಯತ್ನಿಸಿದರು. ಈ ವೇಳೆ ಕಾಂಗ್ರೆಸ್ ಮುಖಂಡರನ್ನ ಪೊಲೀಸರು ವಶಕ್ಕೆ ಪಡೆದರು. ಬಳಿಕ ಮಾತನಾಡಿದ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ವಿ ಮನೋಹರ್, ಜನಾರ್ದನ್ ರೆಡ್ಡಿ ತಾಕತ್ತಿದ್ರೆ ನಮ್ಮೆದುರು ಬರಲಿ, ಡಿಕೆ ಶಿವಕುಮಾರ್ ಅವರಿಗೆ ಕ್ಷಮೆ ಕೋರಬೇಕು ಅಂತ ಆಗ್ರಹಿಸಿದ್ದಾರೆ. ಜನಾರ್ದನ್ ರೆಡ್ಡಿ ಈ ರಾಜ್ಯದ ಗಣಿ ಸಂಪತ್ತನ್ನ ಲೂಟಿ ಮಾಡಿ ಜೈಲಿಗೆ ಹೋಗಿ ಬಂದಿರತಕ್ಕಂಥವನು ಇವತ್ತು ಅಪರಾಧ ಆರೋಪಿ ಆಗಿದ್ದಾನೆ. ಈ ಒಬ್ಬ ವ್ಯಕ್ತಿ ಶಾಸಕನಾಗಿ ಇವತ್ತು ಒಬ್ಬ ಮಾಜಿ ಮಂತ್ರಿಯಾಗಿ ರಾಜ್ಯದ ಗೌರವಾನ್ವಿತ ನಮ್ಮ ಕೆಪಿಸಿ ಅಧ್ಯಕ್ಷರ ಬಗ್ಗೆ ಹಾಗೂ ಉಪಮುಖ್ಯಮಂತ್ರಿಗಳ ಬಗ್ಗೆ ಏಕವಚನ ಪದ ಬಳಸಿದ್ದಾನೆ. ಏನು ಅದನ್ನ ನಾನು ಮಾಧ್ಯಮದ ಮುಂದೆ ಹೇಳಕ್ಕಾಗಲ್ಲ. ಒಬ್ಬ ಜವಾಬ್ದಾರಿ ಸ್ಥಾನದಲ್ಲಿ ಇರತಕ್ಕಂಥ ವ್ಯಕ್ತಿ ಈ ರೀತಿ ಪದ ಬಳಸಿದ್ದಾನೆ. ಇವನು ನಿಜವಾದ ಗಂಡಸಾಗಿದ್ರೆ, ಇವನು ನಿಜವಾದ ಜನಪ್ರತಿನಿಧಿ ಆಗಿದ್ರೆ ಕಾಂಗ್ರೆಸ್ ಕಾರ್ಯಕರ್ತರ ಮುಂದೆ ಬಂದು ಸವಾಲ್ ಹಾಕ್ಲಿ. ಇವತ್ತು ಏಡಿ ತರ ಇವತ್ತು ಅಲ್ಲಿ ರಾಜ್ಯದ ಖನಿಜ ಸಂಪತ್ತನ್ನು ಲೂಟಿ ಮಾಡಿ, ರಾಜ್ಯದ ಅರಣ್ಯ ಸಂಪತ್ತನ್ನು ಲೂಟಿ ಮಾಡಿ ಜೈಲಿಗೆ ಹೋಗಿ ಬಂದಿರತಕ್ಕಂಥ ವ್ಯಕ್ತಿ ಇವತ್ತು ಅವನು ಇವನು ಅಂತ ಹೇಳಿದ್ದಾನೆ. ಅವ್ನು ತಾಕತ್ತಿದ್ರೆ ನಾವು ಸವಾಲ್ ಆಗ್ತಾ ಇದೀವಿ. ಅವ್ನ ಮನೆ ಮುಂದೆ ಬಂದು ಇವತ್ತು ಅವ್ನು ಬಂದು ನಮ್ಮ ಕಾರ್ಯಕರ್ತರಿಗೆ ಉತ್ತರ ಕೊಡಬೇಕು, ಇಲ್ಲ ಕ್ಷಮೆ ಕೋರ್ಬೇಕಂತ ಈ ಮೂಲಕ ಹೇಳ್ತಾ ಇದ್ದೀವಿ. CL7 ಲೈಸೆನ್ಸ್ ನೀಡೋಕೆ ಅಬಕಾರಿ ಡಿಸಿ ಲಂಚ ಕೇಳಿದ್ದ ಆರೋಪ ಕೇಳಿ ಬಂದಿತ್ತು. ಘಟನೆ ಸಂಬಂಧ 3 ಅರೆಸ್ಟ್ ಮಾಡಲಾಗಿತ್ತು. ಅಬಕಾರಿ ಡಿಸಿ ಜಗದೀಶ್, ಎಸ್ಪಿ ತಮ್ಮಣ್ಣ, ಕಾನ್ಸ್ಟೇಬಲ್ ಲಕ್ಕಪ್ಪ ಗಣಿ ಸೇರಿದಂತೆ ನ್ಯಾಯಾಂಗ ಬಂಧನ ಅವರನ್ನು ವಿಧಿಸಲಾಗಿದೆ. ನಿನ್ನೆ ತಡರಾತ್ರಿವರೆಗೂ ವಿಚಾರಣೆ ನಡೆಸಿ ಲೋಕಾಯುಕ್ತ ಪೊಲೀಸರು ಆರೋಪಿಗಳನ್ನ ನ್ಯಾಯಾಲಯದ ಮುಂದೆ ಹಾಜರುಪಡಿಸಿದ್ರು. ಆರೋಪಿಗಳಿಗೆ ನ್ಯಾಯಾಂಗ ಬಂಧನವನ್ನು ವಿಧಿಸಲಾಗಿದೆ. ಇನ್ನು ಲಂಚಕ್ಕೆ ಬೇಡಿಕೆ ಇಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಲೋಕ ಪೊಲೀಸರು ತನಿಖೆ ತೀವ್ರಗೊಳಿಸಿದ್ದಾರೆ. ಇನ್ನು 3 ಅಧಿಕಾರಿಗಳ ಬ್ಯಾಂಕ್ ಖಾತೆಗಳ ಮಾಹಿತಿ ಕಲೆ ಹಾಕೋಕೆ ಲೋಕ ಪೊಲೀಸರು ಸಿದ್ಧತೆ ಮಾಡಿಕೊಂಡಿದ್ದಾರೆ. ಯಾರ್ಯಾರ ಖಾತೆಗೆ ಹಣ ವರ್ಗಾವಣೆಯಾಗಿದೆ, ಯಾವ ಉದ್ದೇಶಕ್ಕೆ ಹಣ ವರ್ಗಾವಣೆಯಾಗಿದೆ ಎಂಬಿತ್ಯಾದಿ ತನಿಖೆಯನ್ನು ಮುಂದುವರಿಸಲಾಗಿದೆ. ಇನ್ನು ಅಬಕಾರಿ ಡಿಸಿ ಮೇಲೆ ಲೋಕಾಯುಕ್ತ ರೇಡ್ ವಿಚಾರ ಸಂಬಂಧ ಮೈಸೂರಲ್ಲಿ ಸಿಎಂ ಸಿದ್ದರಾಮಯ್ಯ ಮಾತನಾಡಿದ್ದಾರೆ. ಅಬಕಾರಿ ಸಚಿವರ ಹೆಸರು ಇರುವ ಬಗ್ಗೆ ಗೊತ್ತಿಲ್ಲ, ಲೋಕಾಯುಕ್ತ ಅವರ ಕೆಲಸವನ್ನು ಅವರು ಮಾಡ್ತಾರೆ ಅಂತಂದ್ರು. ಅವರು ಒಂದು 2 ಕೋಟಿ ಲಂಚ ಇಸ್ಕೋಬೇಕಾದ್ರೆ ರೈಡ್ ಆಗಿದೆ ಸರ್. ಅವರು ಕೂಡ ಒಂದು ಆಡಿಯೋ ಸಿಕ್ಕಿದೆ. ಆಡಿಯೋದಲ್ಲಿ ಈಗ ಯಾರು ಉಪ್ಪು ತಿಂತಾರೆ ಅವ್ರ ಮೇಲೆ ಕ್ರಮ ತಗೊಳ್ಳಿ. ನಾವು ಅದ್ರ ಮೇಲೆ ಅದಕ್ಕೆ ಅಡ್ಡಿ ಬರಲ್ಲ. ಸಚಿವರ ಹೆಸರಿದೆ ಸರ್, ಅವರು ಗೊತ್ತಿಲ್ಲ ಸರ್. ಇದು ಲೋಕಲ್ ಸರ್. ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ಕೆಂಡ ಕಾರ್ತಾ ಇದೆ. ಇವತ್ತು ಬಿಜೆಪಿ ಕಚೇರಿಯಲ್ಲಿ ವಿಪಕ್ಷ ನಾಯಕ ಅಶೋಕ ಪರಿಷತ್, ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಜಂಟಿ ಸುದ್ದಿಗೋಷ್ಠಿ ನಡೆಸಿ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಕಿಡಿಕಾರಿದರು. ಸಿದ್ದರಾಮಯ್ಯನವರ ನಿದ್ದೆ ಸರ್ಕಾರ ಭ್ರಷ್ಟಾಚಾರದ ಹೊಳೆಯಲ್ಲಿ ಮಿಂದು ಮೇಯ್ತಾ ಇದೆ. ನಿನ್ನೆ ಲೋಕಾಯುಕ್ತ ಎಸ್ಪಿ ಅವರು ಅಬಕಾರಿ ಇಲಾಖೆಯಲ್ಲಿ ಬೇಡಿಕೆ ಇಟ್ಟು ಲಂಚ ಪಡೆಯುವಾಗ ಬಂಧಿಸಿದ್ದಾರೆ. ಅಬಕಾರಿ ಇಲಾಖೆ ಆರ್ಥಿಕ ಇಲಾಖೆಯಡಿ ಬರುತ್ತೆ. ಇದಕ್ಕೆ ನೇರ ಕಾರಣ ಸಿದ್ದರಾಮಯ್ಯ. ಅಬಕಾರಿ ಮಂತ್ರಿ ತಿಮ್ಮಾಪುರ ಒಂದು ಕ್ಷಣವೂ ಅಧಿಕಾರದಲ್ಲಿರಬಾರದು, ರಾಜೀನಾಮೆ ಕೊಡಬೇಕು ಅಂತ ಆಗ್ರಹಿಸಿದರು. ಇದೇ ವೇಳೆ ಛಲವಾದಿ ನಾರಾಯಣಸ್ವಾಮಿ ಕೂಡ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದರು. ಅಬಕಾರಿ ಇಲಾಖೆಗೆ ಟಾರ್ಗೆಟ್ ಕೊಡ್ತಾ ಇದ್ರು.
ನೀವು 30,000 ಕೋಟಿ ಕಲೆಕ್ಟ್ ಮಾಡಬೇಕು, 40,000 ಕೋಟಿ ಕಲೆಕ್ಟ್ ಮಾಡಬೇಕು, ವರ್ಷದಿಂದ ವರ್ಷಕ್ಕೆ ಕಲೆಕ್ಷನ್ ಜಾಸ್ತಿ ಮಾಡಬೇಕು ಅಂತ. ಈಗ ನೋಡಿದ್ರೆ ವರ್ಷದಿಂದ 2.5 ವರ್ಷದಲ್ಲಿ ವರ್ಷದಿಂದ ವರ್ಷಕ್ಕೆ CL7 ಹರಾಜ್, CL2 ಹರಾಜ್, ಬ್ರೀವರಿ ಹರಾಜುಗಳು ಆಗ್ತಾ ಇದೆ. ನಿನ್ನೆ ಲೋಕಾಯುಕ್ತ SP ಅವರು ಅಬಕಾರಿ ಇಲಾಖೆಯಲ್ಲಿ ನಡೀತಾ ಇರುವಂಥ ದೊಡ್ಡ ಭ್ರಷ್ಟಾಚಾರದ ತಿಮಿಂಗಲವನ್ನು ಬಂಧಿಸಿದ್ದಾರೆ. ಸುಮಾರು 2.5 ಕೋಟಿಗೆ ಬೇಡಿಕೆ ಇಟ್ಟದ್ದು ಒಂದೇ ಒಂದು ಲೈಸೆನ್ಸ್ಗೆ. ಹಳ್ಳಿ ಕಡೆ ಒಂದು ಗಾದೆ ಹೇಳ್ತಾರೆ, 3 ಬಿಟ್ಟವರು ಊರಿಗೆ ದೊಡ್ಡವರು ಅಂತ. ಈ ಸರ್ಕಾರ ಇವತ್ತು 3 ಬಿಟ್ಟು ಊರಿಗೆ ದೊಡ್ಡವರು ಅಂತ ಅನ್ಸ್ಕೊಂಡಿದ್ದಾರೆ. ಯಾಕೆ ಈ ಮಾತನ್ನು ಹೇಳಬೇಕು ಅಂತಂದ್ರೆ, ನಾವಿಷ್ಟೊಂದು ವೀರಾವೇಶದ ಭಾಷಣಗಳನ್ನು ಮಾಡ್ತೇವೆ, ಹೊರಗಡೆ ಹೋರಾಟ ಮಾಡ್ತೇವೆ. ಈ ಸರ್ಕಾರಕ್ಕೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಗೌರವ ಇಲ್ಲ. ಬಳ್ಳಾರಿ ಕೇಸ್ ಸಿಬಿಐಗೆ ಕೊಡಿ ಎನ್ನುವ ಬಿಜೆಪಿ ಹೇಳಿಕೆ ವಿಚಾರಕ್ಕೆ ಸಿಎಂ ಸಿದ್ದರಾಮಯ್ಯ ತಿರುಗೇಟನ್ನ ಕೊಟ್ಟಿದ್ದಾರೆ. ಮೈಸೂರಲ್ಲಿ ಮಾತನಾಡಿರೋ ಸಿಎಂ, ಬಿಜೆಪಿ ಅವರು ಮೊದಲು ಯಾವ ಕೇಸನ್ನ ಸಿಬಿಐಗೆ ಕೊಟ್ಟಿದ್ದಾರೆ ಹೇಳಲಿ. ಈ ಹಿಂದೆ ಅವರು ಅಧಿಕಾರಿಗಳಿದ್ದಾಗ ಯಾವ ಕೇಸನ್ನ ಕೊಟ್ಟಿದ್ರು, ಅಧಿಕಾರದಲ್ಲಿದ್ದಾಗ ಅವರಿಗೆ ಯಾವ ನೈತಿಕ ಹಕ್ಕಿದೆ? ಈ ಹಿಂದೆ ನಾನು 8 ಕೇಸನ್ನ ಸಿಬಿಐಗೆ ಕೊಟ್ಟಿದ್ದೀನಿ. ಜಾರ್ಜ್ ಕೇಸ್, ಸೌಜನ್ಯ ಕೇಸ್ ಸಿಬಿಐಗೆ ಕೊಟ್ಟೆ. ಬಿಜೆಪಿ ಯಾವ ಕೇಸನ್ನ ಕೊಟ್ಟಿದ್ದಾರೆ? ರಾಜಕೀಯ ಉದ್ದೇಶಕ್ಕೆ ಬಳ್ಳಾರಿಯಲ್ಲಿ ಸಮಾವೇಶ ಮಾಡಿದ್ರು ಅಷ್ಟೇ ಅಂತ ಕಿಡಿಕಾರಿದ್ರು. ಅವರು ಅಧಿಕಾರದಲ್ಲಿ ಇದ್ದಾಗ ಕೊಟ್ಟಿದ್ರೆ ಎಲ್ಲ ಕೇಸ್ಗಳು ನಾವು ಡಿಮ್ಯಾಂಡ್ ಮಾಡೋದ್ವಲ್ಲ, ಆ ಕೇಸ್ಗಳನ್ನೆಲ್ಲ ಕೊಟ್ಟಿದ್ರೆ ಅವ್ರಿಗೆ ನೈತಿಕತೆ ಇರ್ತಿತ್ತು. ಈಗ ನೈತಿಕತೆ ಇದೆಯಾ? ಬಿಜೆಪಿ ಅವರಿಗೆ ಸಂಸ್ಕೃತಿ ಇಲ್ಲ. ಹಾಗಾದ್ರೆ ಜನಾರ್ದನ್ ರೆಡ್ಡಿಗೆ ಬಳ್ಳಾರಿ ಬರಬೇಡ ಅಂತ ಯಾಕೆ ಮಾಡಿದ್ರು? ಬಳ್ಳಾರಿ ರಿಪಬ್ಲಿಕ್ ಆಫ್ ಬಳ್ಳಾರಿ ಅಂತ ಮಾಡಿದವ್ರು ಯಾರು ಬರೆದಿದ್ದದು? ಲೋಕಾಯುಕ್ತರಾಗಿದ್ದಾಗ ವರದಿ ಕೊಟ್ಟಿದ್ದಾರೆ. ರಿಪಬ್ಲಿಕ್ ಆಫ್ ಬಳ್ಳಾರಿ ಅಂತ ಬರೆದವ್ರು ಯಾರಿಂದ ಆದ್ದು ರಿಪಬ್ಲಿಕ್ ಆಫ್ ಬಳ್ಳಾರಿ? ಸಿಎಂ ಕುರ್ಚಿ ಗೊಂದಲ ಬಗ್ಗೆ ಸ್ಪಷ್ಟನೆಗೆ ಡಿಕೆಶಿ ಆಪ್ತ ಶಾಸಕ ಶಿವಗಂಗಾ ಬಸವರಾಜ್ ಆಗ್ರಹಿಸಿದರು. ಶಾಸಕ ಶಿವಗಂಗಾ ಬಸವರಾಜ್ ಹೇಳಿಕೆಗೆ ಸಚಿವ ಸತೀಶ್ ಜಾರಕಿಹೊಳಿ ಧ್ವನಿಗೂಡಿಸಿದ್ದಾರೆ. ಗೋಪೇನಹಳ್ಳಿಯಲ್ಲಿ ಮಾತನಾಡಿದ ಅವರು, ಗೊಂದಲ ಇತ್ಯರ್ಥ ಆಗಬೇಕು ಅಂತ ಎಲ್ಲರದ್ದೂ ಆಸೆ ಇದೆ. ಹೈಕಮಾಂಡ್ ನಿರ್ಧಾರವೇ ಎಲ್ಲರಿಗೂ ಅಂತಿಮ, ನಮ್ಮ ಕೈಯಲ್ಲಿಲ್ಲ. ಗೊಂದಲ ಬಗೆಹರಿಬೇಕು ಎಂಬುದು ನಮ್ಮೆಲ್ಲರ ಆಸೆ. ಇದು ಕೇವಲ ಅವರೊಬ್ಬರದ್ದೇ ಅಭಿಪ್ರಾಯ ಅಲ್ಲ, ಎಲ್ಲ 140 ಶಾಸಕರ ಅಭಿಪ್ರಾಯ ಅಂತ ಹೇಳಿದ್ದಾರೆ. ಹೇಳಿದ್ರೆ ನಾವು ಸಾಕಷ್ಟು ಅಂತಿಮವಾಗಿ ಹೈಕಮಾಂಡ್ ನಿರ್ಧಾರ ಎಲ್ಲರಿಗೂ ಅಂತಿಮ ಬೈಂಡಿಂಗ್ ಆಗಬೇಕು. ಸೊ ಅವ್ರು ಹೇಳಿದ್ರು ಆಗ್ಬೇಕಂತ ಎಲ್ಲರದ್ದು ಆಸೆ ಇದೆ. ಅದು ಬೇಗ ಇತ್ಯರ್ಥ ಆಗ್ಬೇಕಂತ ಎಲ್ಲರದ್ದು ಇದೆ. ಅವ್ರು ಒಬ್ಬರದೇ ಅಲ್ಲ, ಎಲ್ಲ ಕಡೆ ಇಡೀ 140 ಜನರದ್ದು ಆಸೆ ಇದೆ, ಬೇಗ ಇತ್ಯರ್ಥ ಆಗ್ಬೇಕಂತ. ಅದು ಗೊತ್ತಿಲ್ಲ, ನಮ್ಮ ಕೈಯಲ್ಲಿಲ್ಲಲ್ಲ, ಡೆಲ್ಲಿಯಲ್ಲಿದೆ ಅದು ಮಾಡೋದು ಬಿಡೋದು. ಆದರೆ ಅದು ಗೊಂದಲ ಬಗೆಹರಿಬೇಕಂತ ನಮ್ಮೆಲ್ಲರ ಆಸೆ. ಗದಗದ ಉತ್ಖನನ ಸ್ಥಳದಲ್ಲಿ ಅನೇಕ ವಸ್ತುಗಳು ಸಿಗ್ತಾ ಇದೆ. ಲಕ್ಕುಂಡಿ ಕೋಟೆ ವೀರಭದ್ರೇಶ್ವರ ದೇವಸ್ಥಾನದ ಬಳಿ ಪ್ರಾಚ್ಯ ವಸ್ತು ಸಿಕ್ಕಿದೆ. ಉತ್ಖನನ ವೇಳೆ ಶಿವಲಿಂಗ ಪಾನ ಪತ್ತೆಯಾಗಿದೆ. ನಿನ್ನೆ ಉತ್ಖನನದ ಶಿವಲಿಂಗ ಪಾನಿ ಪ್ರಾಚ್ಯ ವಸ್ತು ಸಿಕ್ಕಿತ್ತು. ಪುರಾತತ್ವ ಇಲಾಖೆಯಿಂದ ಫೋಟೋಗ್ರಫಿ ಮಾಡಲಾಗಿದೆ. ಯಾವ ಕಾಲಕ್ಕೆ ಸೇರಿದ್ದು ಅನ್ನೋದ್ರ ಬಗ್ಗೆ ಪುರಾತತ್ವ ಇಲಾಖೆ ಮಾಹಿತಿಯನ್ನು ಕಲೆ ಹಾಕ್ತಿದೆ. ಇನ್ನು ಹಾಗೇನೆ ಉತ್ಖನನ ವೇಳೆ ನಾಗರ ಹೆಡೆ ಕೆತ್ತನೆಯ ಮತ್ತೊಂದು ಕಲಾಕೃತಿ ಪತ್ತೆಯಾಗಿದೆ. ಈ ಬಗ್ಗೆ ಪುರಾತತ್ವ ಇಲಾಖೆ ಮೈಸೂರು ವಲಯ ಆಯುಕ್ತ ಎ ದೇವರಾಜು ಮಾತನಾಡಿದ್ದಾರೆ. ಕಳೆದ 3 ದಿನಗಳಿಂದ ಉತ್ಖನನ ಕಾರ್ಯ ಆರಂಭ ಮಾಡಿದ್ದೀವಿ. ಇಲ್ಲಿ ಸಾಕಷ್ಟು ಚಿನ್ನ ಸಿಗಬಹುದು ಅಂತ ಕೆಲವರು ಹೇಳ್ತಾರೆ. ನಮಗೆ ಚಿನ್ನ ಬೆಳ್ಳಿಯ ಅನ್ವೇಷಣೆ ಮುಖ್ಯ ಅಲ್ಲ ಅಂತಂದ್ರು. ಮ್ಯಾಟ್ರಿಮೋನಿ ಸೈಟ್ಗಳ ಮೂಲಕ ಪರಿಚಯವಾದ ಆಸಾಮಿಯೊಬ್ಬ ಮದುವೆಯಾಗುವುದಾಗಿ ನಂಬಿಸಿ ಯುವತಿಗೆ 1.75 ಕೋಟಿ ರೂಪಾಯಿ ವಂಚನೆ ಮಾಡಿರುವ ಘಟನೆ ಬೆಳಕಿಗೆ ಬಂದಿದೆ. ಬೆಂಗಳೂರಿನ ವೈಟ್ಫೀಲ್ಡ್ ಮೂಲದ ಯುವತಿ ಸಾಫ್ಟ್ವೇರ್ ಎಂಜಿನಿಯರ್ ಆಗಿದ್ದು ವಿಜಯ್ ರಾಜ್ ಗೌಡ ಎಂಬಾತ ಮ್ಯಾಟ್ರಿಮೋನಿಯಲ್ಲಿ ಪರಿಚಯವಾಗಿದ್ದ. ತಾನು ದೊಡ್ಡ ಉದ್ಯಮಿ, 715 ಕೋಟಿ ಆಸ್ತಿ ಇದೆ ಅಂತ ಪರಿಚಯ ಮಾಡಿಕೊಂಡಿದ್ದ. ಯುವತಿ ಬಳಿ ಹಂತ ಹಂತವಾಗಿ 1,75,00,000 ಹಣ ಪಡೆದಿದ್ದ. ಮದುವೆಯಾಗಿ ಮಗು ಇದ್ರೂ ಯುವತಿ ಜೊತೆ ಮದುವೆ ಆಮಿಷ ಒಡ್ಡಿದ್ದಾನೆ. ಹೆಂಡತಿಯನ್ನೇ ಅಕ್ಕ ಎಂದು ಪರಿಚಯಿಸಿ ಯುವತಿಯ ಮನ ಪರಿವರ್ತನೆ ಮಾಡಿದ್ದಾನಂತೆ. ಹಣ ವಾಪಸ್ ಕೇಳಲು ಹೋದಾಗ ಅಸಲಿ ಸೀಕ್ರೆಟ್ ಬಯಲಾಗಿದ್ದು ಯುವತಿಗೆ ಬೆದರಿಕೆ ಹಾಕಿದ್ದಾನೆ. ಮೋಸ ಹೋದ ಯುವತಿ ವೈಟ್ಫೀಲ್ಡ್ ಪೊಲೀಸ್ ಠಾಣೆಯಲ್ಲಿ ವಿಜಯ್ ರಾಜ್ ಗೌಡ, ಬೋರೇಗೌಡ, ಸೌಮ್ಯ ವಿರುದ್ಧ ಕೇಸ್ ದಾಖಲಿಸಿದ್ದಾರೆ.
ಅವನು ಒಕ್ಕಲಿಗ ಮ್ಯಾಟ್ರಿಮೋನಿಯಲ್ಲಿ ನನ್ನ ಪ್ರೊಫೈಲ್ನ ನೋಡಿ ನಂಗೆ ಡೈರೆಕ್ಟಾಗಿ ಕಾಲ್ ಮಾಡಿ ಕಾಂಟ್ಯಾಕ್ಟ್ ಮಾಡಿದ್ದು. ಸೊ ಫಸ್ಟ್ ಸ್ಟಾರ್ಟಿಂಗ್ ಹೇಳಿದಾಗ ಅವನೊಬ್ಬ ದೊಡ್ಡ ಬಿಸ್ನೆಸ್ ಮ್ಯಾನ್ ಅಂತ ಹೇಳ್ತಾನೆ. ದೊಡ್ಡ ಬಿಸ್ನೆಸ್ ಮ್ಯಾನ್ ಅಂತ ಹೇಳಿ ಅವರಪ್ಪ ರಿಟೈರ್ಡ್ ತಹಸೀಲ್ದಾರ್, ಒಬ್ಬಳು ಅಕ್ಕ ಇದ್ದಾಳೆ. ಸೊ ಅವಳು MD ಮಾಡಿ ಜರ್ಮನಿಯಲ್ಲಿ ಸೆಟಲ್ ಆಗಿದ್ದಾಳೆ. ಫ್ಯಾಮಿಲಿ ವೆಲ್ ಸೆಟಲ್ಡ್ ಅಂತ ಇಂಟ್ರೊಡ್ಯೂಸ್ ಮಾಡ್ತಾನೆ. ಕೇಸ್ ಆಗಿದೆ, ಸೊ ಅಕೌಂಟ್ ಎಲ್ಲ ಫ್ರೀಸ್ ಆಗಿದೆ. ನನ್ನ ಹತ್ರ ಊಟಕ್ಕೂ ದುಡ್ಡಿಲ್ಲ ಅಂತ ಹೇಳಿಬಿಟ್ಟು ಸ್ಟಾರ್ಟಿಂಗು ನನ್ನ ಹತ್ರ ಥೌಸಂಡ್ಸಲ್ಲಿ ದುಡ್ಡು ಕೇಳೋಕ್ಕೆ ಸ್ಟಾರ್ಟ್ ಮಾಡಿ. ಇಪ್ಪರ್ಗೂ ನನ್ನ ಹತ್ರ ಮತ್ತು ನನ್ನ ಫ್ರೆಂಡ್ಸ್ ಹತ್ರ ಅರೌಂಡ್ 1.75 crores ತಗೊಂಡಿದ್ದಾನೆ. ತುಂಬ ದೊಡ್ಡ ಫ್ರಾಡ್. ಆನ್ಲೈನ್ ಬೆಟ್ಟಿಂಗ್ ಗೀಳಿಗೆ ಬಿದ್ದು ಸಾಲಬಾಧೆಯಿಂದ ಯುವಕನೋರ್ವ ಆತ್ಮಹತ್ಯೆಗೆ ಶರಣಾಗಿದ್ದಾನೆ. ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಚೌಡಯ್ಯ ನಗರದಲ್ಲಿ ನಡೆದಿದೆ. 21 ವರ್ಷದ ರಮೇಶ್ ಬಂಟನೂರ ಮೃತ ಯುವಕ ಲಕ್ಷಾಂತರ ರೂಪಾಯಿ ಸಾಲ ಮಾಡಿದ್ದು ತಂದೆ 2 ಬಾರಿ ಸಾಲ ತೀರಿಸಿದ್ರು. ಇದೀಗ ತಂದೆ ಬೈದು ಬುದ್ಧಿ ಹೇಳಿದ್ದಕ್ಕೆ ಮನನೊಂದು ಆತ್ಮಹತ್ಯೆಗೆ ಶರಣಾಗಿದ್ದಾನೆ. ಬೀದರ್ ಜಿಲ್ಲೆಯ ಹುಮ್ನಾಬಾದ್ನಲ್ಲಿ ಖಾಸಗಿ ಕಾಲೇಜು ಕಟ್ಟಡದಿಂದ ಬಿದ್ದು ಯುವಕ ಸ್ಥಳದಲ್ಲಿ ಸಾವನ್ನಪ್ಪಿದ್ದಾನೆ. 19 ವರ್ಷದ ಶಶಿಕುಮಾರ್ ಡೋಂಗರಗಾಂವ್ ಮೃತ ವ್ಯಕ್ತಿ. ಸಂಕ್ರಾಂತಿ ಹಬ್ಬ ಹಿನ್ನೆಲೆ ಸ್ನೇಹಿತರೊಂದಿಗೆ ಗಾಳಿಪಟ ಹಾರಿಸಕ್ಕೆ ಹೋಗಿದ್ದ. ಗಾಳಿಪಟ ಹಿಡಿಯುವಾಗ ಅವಘಡ ಸಂಭವಿಸಿದ್ದು ಯುವಕ ಸಾವನ್ನಪ್ಪಿದ್ದಾನೆ. ರಾಜ್ಯ ಸರ್ಕಾರದ ವಿರುದ್ಧ ಮತ್ತೆ ಸಾರಿಗೆ ನೌಕರರು ಸಮರ ಸಾರಿದ್ದಾರೆ. ನೌಕರರ ಬೇಡಿಕೆ ಈಡೇರಿಸದ ಹಿನ್ನೆಲೆಯಲ್ಲಿ ಸರ್ಕಾರದ ವಿರುದ್ಧ ಸಾರಿಗೆ ನೌಕರರು ಬೆಂಗಳೂರು ಚಲೋಗೆ ಮುಂದಾಗಿದ್ದಾರೆ. ಇದೇ ತಿಂಗಳ 29ರಂದು ಅನಂತ ಸುಬ್ರಾವ್ ನೇತೃತ್ವದಲ್ಲಿ ಬೆಂಗಳೂರು ಚಲೋಗೆ ಕರೆ ಕೊಡಲಾಗಿದೆ. ಬೆಳಗ್ಗೆ 10ರಿಂದ ಸಂಜೆ 4 ಗಂಟೆಯವರೆಗೆ ಬೆಂಗಳೂರು ಚಲೋ ಇರಲಿದೆ. ಕಳೆದ ಹಲವು ತಿಂಗಳಿಂದ ಸತತ ಸಂಧಾನಕ್ಕೆ ಸರ್ಕಾರದ ಜೊತೆ ಪ್ರಯತ್ನಿಸಿದರೂ ವಿಫಲವಾಗಿದೆ. 38 ತಿಂಗಳ ವೇತನ ಪಾವತಿ, ವೇತನದಲ್ಲಿ 25% ಹೆಚ್ಚಳ, ಕೆಲಸದ ಸ್ಥಳದಲ್ಲಿ ಕಿರುಕುಳ ತಡೆಗೆ ಆಗ್ರಹಿಸಿ ಹೋರಾಟ ಮಾಡಿದ್ರು. ಕೆಎಸ್ಆರ್ಟಿಸಿ ಸೇರಿದಂತೆ ಒಟ್ಟು 4 ನಿಗಮದ ಸಾರಿಗೆ ನೌಕರರು ಬೆಂಗಳೂರು ಚಲೋಗೆ ಭಾಗಿಯಾಗ್ತಾ ಇದ್ದಾರೆ. ಫ್ರೀಡಂ ಪಾರ್ಕ್ನಲ್ಲಿ ಶಾಂತಿಯುತ ಪ್ರತಿಭಟನೆಗೆ ಪ್ಲಾನ್ ಮಾಡಿದ್ದಾರೆ. ಸುದ್ದಿ ಮುಂದುವರಿಯುತ್ತೆ ಒಂದು ಬ್ರೇಕ್ ಆದ್ಮೇಲೆ. ವೆಲ್ಕಮ್ ಬ್ಯಾಕ್. ಉಳಿದ ಪ್ರಮುಖ ಸುದ್ದಿ ನೋಡೋಣ. ಮನೆ ಮುಂದೆ ನಿಲ್ಲಿಸಿದ್ದ ಬುಲೆಟ್ ಬೈಕ್ ಬ್ಯಾಟರಿ ಕದ್ದು ಕಳ್ಳರು ಪರಾರಿಯಾಗಿರುವ ಘಟನೆ ಬೆಂಗಳೂರಿನ ಗಿರಿನಗರದಲ್ಲಿ ನಡೆದಿದೆ. ಮನೆ ಮುಂದೆ ನಿಲ್ಲಿಸಿದ್ದ 2 ಬುಲೆಟ್ ಬೈಕ್ ಬ್ಯಾಟರಿ ಕದಿಯುವ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಬೈಕ್ನಲ್ಲಿ ಬಂದ 2 ದುಷ್ಕರ್ಮಿಗಳು ಬ್ಯಾಟರಿ ಕದ್ದು ಪರಾರಿಯಾಗಿದ್ದಾರೆ. ರಾಜ್ಯದ ಮಲೆನಾಡು ಭಾಗದಲ್ಲಿ ಮಂಗನ ಕಾಯಿಲೆ ಆತಂಕ ಹೆಚ್ಚಳವಾಗಿದೆ. ಮಂಗನ ಕಾಯಿಲೆ ತಡೆಗೆ ಬೇಕಾದ ಎಲ್ಲಾ ರೀತಿಯ ಔಷಧಿ ಖರೀದಿ ಹಾಗೂ ಸಂಗ್ರಹಣೆಗೆ ಆರೋಗ್ಯ ಇಲಾಖೆ ಸೂಚನೆ ಕೊಟ್ಟಿದೆ. ಕೆಎಫ್ಡಿ ತಡೆಗಟ್ಟೋಕೆ ಡೇಪಾ ಆಯಿಲ್ ಅವಶ್ಯಕತೆ ಇದ್ದು ಅದಕ್ಕೆ ಅಂದಾಜು 262.16 ಲಕ್ಷ ವೆಚ್ಚವಾಗಲಿದೆ. ಹೀಗಾಗಿ 262.16 ಲಕ್ಷ ವೆಚ್ಚದಲ್ಲಿ ಎನ್ಎಚ್ಎಂನ ಉಚಿತ ಔಷಧಿ ಸೇವೆಗಳ ಕಾರ್ಯಕ್ರಮದ ಅಡಿಯಲ್ಲಿ ಲಭ್ಯವಿರುವ ಅನುದಾನದಲ್ಲಿ ಔಷಧಿ ಖರೀದಿಗೆ ಆರೋಗ್ಯ ಇಲಾಖೆ ಸೂಚನೆ ಕೊಟ್ಟಿದೆ. ಮೈಸೂರಲ್ಲಿ ಕಾಡು ಪ್ರಾಣಿಗಳ ಉಪಟಳ ಮುಂದುವರೆದಿದೆ. ತೋಟದ ಮನೆಗೆ ನುಗ್ಗಿ ಚಿರತೆಯೊಂದು ನಾಯಿ ಮರಿ ಹೊತ್ತೊಯ್ದಿರುವ ಘಟನೆ ಹುಣಸೂರು ತಾಲೂಕಿನ ಉಂಡಬಾಡಿ ಗ್ರಾಮದಲ್ಲಿ ನಡೆದಿದೆ. ಪ್ರತಾಪ್ ಅನ್ನೋರ ತೋಟದ ಮನೆಗೆ ನುಗ್ಗಿದ ಚಿರತೆ ನಾಯಿ ಮರಿಯನ್ನ ಎಳೆದೊಯ್ದಿರುವ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಇನ್ನು ಚಿರತೆ ದಾಳಿ ಬಗ್ಗೆ ರೈತ ಪ್ರತಾಪ್ ಅರಣ್ಯಾಧಿಕಾರಿಗೆ ಮಾಹಿತಿ ಕೊಟ್ಟಿದ್ದು ಅರಣ್ಯ ಇಲಾಖೆ ಚಿರತೆ ಸೆರೆಗಾಗಿ ಬೋನಿಟ್ಟಿದೆ. ಇನ್ನು ಜಮೀನಿಗೆ ನುಗ್ಗಿ ಚಿರತೆಯೊಂದು ನಾಯಿಯನ್ನ ಹೊತ್ತೊಯ್ದಿರುವ ಘಟನೆ ಚಾಮರಾಜನಗರ ಜಿಲ್ಲೆಯ ಚನ್ನಮಲ್ಲಿಪುರ ಬಳಿ ನಡೆದಿದೆ. ಚಿರತೆ ದಾಳಿಯ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ಪಟ್ಟಣದ ಹೊರವಲಯದಲ್ಲಿ ಕಲಬೆರಕೆ ಕೆಮಿಕಲ್ ಮಿಶ್ರಿತ ಎನ್ನಲಾದ ಹಾಲಿನ ಪೌಡರ್ ಸೀಸ್ ಮಾಡಲಾಗಿದೆ. ಬೆಳಗಾವಿಯಿಂದ ಮಹಾರಾಷ್ಟ್ರಕ್ಕೆ ಹಾಲಿನ ಪೌಡರ್ ಸಾಗಿಸುತ್ತಿದ್ದ ವೇಳೆ ಚಿಕ್ಕೋಡಿ ಪೊಲೀಸರು 3 ಟನ್ಗೂ ಹೆಚ್ಚು ಸುಮಾರು 10 ಲಕ್ಷ ಬೆಲೆಯ ಹಾಲಿನ ಪೌಡರ್ ಅನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ. ಸ್ಕಿಡ್ ಆಗಿ ಬಿದ್ದ ಬೈಕ್ ಸವಾರನ ಮೇಲೆ ಕ್ಯಾಂಟರ್ ಹರಿದ ಪರಿಣಾಮ ಬೈಕ್ ಸವಾರ ಸ್ಥಳದಲ್ಲೇ ಸಾವನ್ನಪ್ಪಿರುವ ಘಟನೆ ಜಿಗಣಿ ಸಮೀಪದ ಹಾರಗದ್ದೆ ಬಳಿ ಸಂಭವಿಸಿದೆ. 21 ವರ್ಷದ ದಿಲೀಪ್ ಮೃತ ದುರ್ದೈವಿ. ಜನವರಿ 12ರಂದು ಅಪಘಾತ ಸಂಭವಿಸಿದ್ದು ಕ್ಯಾಂಟರ್ ವಾಹನವನ್ನು ಓವರ್ಟೇಕ್ ಮಾಡುವಾಗ ರಸ್ತೆ ಬದಿ ಇದ್ದ ಮಣ್ಣಿನಿಂದ ಸ್ಕಿಡ್ ಆಗಿ ಬಿದ್ದಿದ್ದಾನೆ. ಈ ವೇಳೆ ಕ್ಯಾಂಟರ್ ಬೈಕ್ ಸವಾರನ ಮೇಲೆ ಹರಿದಿದೆ. ಈ ಭಯಾನಕ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಬೆಂಗಳೂರಿನ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಆತ್ಮಾಹುತಿ ಬಾಂಬ್ ಬೆದರಿಕೆ ಬಂದಿದೆ. ಜನವರಿ 16 ಮಧ್ಯಾಹ್ನ ಬೆದರಿಕೆ ಮೇಲ್ ಬಂದಿದ್ದು ಆತಂಕದ ವಾತಾವರಣ ನಿರ್ಮಾಣವಾಗಿದೆ. ದುಷ್ಕರ್ಮಿಗಳು ವಿಮಾನ ನಿಲ್ದಾಣದ ಟರ್ಮಿನಲ್ ಸ್ಫೋಟಿಸುವುದಾಗಿ ಬೆದರಿಕೆ ಹಾಕಿದ್ದಾರೆ. ವಿಮಾನ ನಿಲ್ದಾಣದ ಸಿಬ್ಬಂದಿ ಬಳಸುವ ಅಧಿಕೃತ ಮೇಲ್ ಐಡಿಗೆ ಸಂದೇಶ ಕಳಿಸಿದ್ದಾರೆ. 3 RDX IED ಬಳಸಿ ಟರ್ಮಿನಲ್ ಅನ್ನು ಬ್ಲಾಸ್ಟ್ ಮಾಡ್ತೀವಿ ಅಂತ ಮೇಲ್ ಐಡಿಯಿಂದ ಬೆದರಿಕೆ ಹಾಕಲಾಗಿದೆ. ಉತ್ತರ ಪ್ರದೇಶದ ಅಮ್ರೋಹಾದಲ್ಲಿ ದಟ್ಟವಾದ ಮಂಜು ಕವಿದ ಪರಿಣಾಮ ಲಖನೌ ದೆಹಲಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸರಣಿ ಅಪಘಾತ ಸಂಭವಿಸಿದೆ. ದಟ್ಟ ಮಂಜಿನಿಂದ 10 ವಾಹನಗಳು ಪರಸ್ಪರ ಡಿಕ್ಕಿಯಾಗಿದ್ದಾವೆ. 12ಕ್ಕೂ ಹೆಚ್ಚು ಜನರು ಗಾಯಗೊಂಡಿದ್ದಾರೆ. ಅಪಘಾತದ ಪರಿಣಾಮ ಹೆದ್ದಾರಿಯಲ್ಲಿ ಟ್ರಾಫಿಕ್ ಜಾಮ್ ಆಗಿತ್ತು. ಮಂಜು ದಟ್ಟವಾಗಿದ್ದು ಚಾಲಕರಿಗೆ ಮುಂದಿನ ವಾಹನಗಳು ನೋಡಲು ಸಾಧ್ಯವಾಗಿಲ್ಲ.
ಜನವರಿ 21ರಿಂದ ರಾಷ್ಟ್ರಪತಿ ಭವನಕ್ಕೆ ಸಾರ್ವಜನಿಕರ ಪ್ರವೇಶವನ್ನು ನಿರ್ಬಂಧಿಸಲಾಗಿದೆ. ಗಣರಾಜ್ಯೋತ್ಸವ ಪರೇಡ್ ಕರ್ತವ್ಯ ಪಥದಲ್ಲಿ ನಡೆಯಲಿದೆ. ಗಣರಾಜ್ಯೋತ್ಸವ ಪರೇಡ್ ಹಾಗೂ ಬೀಟಿಂಗ್ ರಿಟ್ರೀಟ್ ಕಾರ್ಯಕ್ರಮ ಹಿನ್ನೆಲೆಯಲ್ಲಿ ಜನವರಿ 21ರಿಂದ ಜನವರಿ 29ರವರೆಗೆ ರಾಷ್ಟ್ರಪತಿ ಭವನಕ್ಕೆ ಸಾರ್ವಜನಿಕರ ಪ್ರವೇಶಕ್ಕೆ ನಿರ್ಬಂಧ ಹೇರಲಾಗಿದೆ. ಮೈಸೂರು ಜಿಲ್ಲೆ ಹುಣಸೂರು ತಾಲೂಕು ದೊಡ್ಡ ಹೆಜ್ಜೂರು ಗ್ರಾಮದಲ್ಲಿ ಅದ್ದೂರಿಯಾಗಿ ಶ್ರೀರಾಮಾಂಜನೇಯ ರಥೋತ್ಸವ ನೆರವೇರಿದೆ. ಶಾಸಕ ಜಿಟಿ ಹರೀಶ್ ಗೌಡ ಹಾಗೂ ಮಾಜಿ ಶಾಸಕ ಎಚ್ಪಿ ಮಂಜುನಾಥ್ ರಥೋತ್ಸವದಲ್ಲಿ ಭಾಗಿಯಾಗಿದ್ದರು. ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಸಾಗಿದ ರಥೋತ್ಸವವನ್ನು ಸಾವಿರಾರು ಭಕ್ತರು ಕಣ್ತುಂಬಿಕೊಂಡಿದ್ದಾರೆ. ಅಡಿಗಾಸ್ ಯಾತ್ರಾ 32ನೇ ವಾರ್ಷಿಕೋತ್ಸವ ಅತಿಥಿಗಳ ಸಮ್ಮುಖದಲ್ಲಿ ಸಂಭ್ರಮದಿಂದ ನಡೆದಿದೆ. ಈ ವೇಳೆ ಅಡಿಗಾಸ್ ನೂತನ ಲಾಂಛನ ಆವರಣ ಮತ್ತು ನೂತನ ಯೂಟ್ಯೂಬ್ ಚಾನೆಲ್ ಲೋಕಾರ್ಪಣೆ ಮಾಡಲಾಯಿತು. ಜೊತೆಗೆ ನೂತನ ಅಡಿಗಾಸ್ ಯಾತ್ರಾ ನ್ಯೂಸ್ ವೆಬ್ಸೈಟ್ ಬಿಡುಗಡೆ ಕೂಡ ಮಾಡಲಾಯಿತು. ಕೆಂಪೇಗೌಡ ರಸ್ತೆಯ ಎಫ್ಕೆಸಿಸಿಐ ಆವರಣದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ವಿಧಾನ ಪರಿಷತ್ ಸಭಾಪತಿ ಬಸವರಾಜ ಹೊರಟ್ಟಿ, ಜಗದ್ಗುರು ವಚನಾನಂದ ಸ್ವಾಮೀಜಿಗಳು, ಅಡಿಗಾಸ್ ಯಾತ್ರಾ ನಿರ್ದೇಶಕಿ ಆಶಾ ಎನ್ ಅಡಿಗ, ಅಡಿಗಾಸ್ ಯಾತ್ರಾ ಸಂಸ್ಥಾಪಕ ಕೆ ನಾಗರಾಜ್ ಅಡಿಗ ಮತ್ತು ನಟಿ ಅದಿತಿ ಪ್ರಭುದೇವ, ರಾಜ್ಯ ಟ್ರಾವೆಲ್ ಆಪರೇಟರ್ಸ್ ಅಸೋಸಿಯೇಷನ್ ಅಧ್ಯಕ್ಷ ರಾಧಾಕೃಷ್ಣ ಹೊಳ್ಳ ಸೇರಿ ಅನೇಕರು ಉಪಸ್ಥಿತರಿದ್ದರು. ನಮ್ಮ ಭಾರತೀಯರು ಒಂದು ವರ್ಷದಲ್ಲಿ ಕಡಿಮೆ ಅಂದ್ರೆ 25 ಅನ್ನೋನ್ ಪ್ಲೇಸ್ಗೆ ವಿಸಿಟ್ ಮಾಡಬೇಕು ಅಂತ ಹೇಳಿ ಆ ಹಿನ್ನೆಲೆಯಲ್ಲಿ ಇವತ್ತು ಅಡಿಗಾಸ್ ಯಾತ್ರೆ ಸುಮಾರು ಕಳೆದ 32 ವರ್ಷಗಳಿಂದ ತುಂಬಾ ಯಶಸ್ವಿಯಾಗಿ ಈ ಯಾತ್ರೆಯನ್ನ ದೇಶ ವಿದೇಶಕ್ಕೆ ಕರ್ಕೊಂಡು ಹೋಗ್ತಾ ಇರೋದು ಅತ್ಯಂತ ಶ್ರೇಷ್ಠವಾಗಿರುವಂತಹ ಕೆಲಸ. 32 ವರ್ಷದಿಂದ ಈ ಕಾರ್ಯಕ್ರಮ ಮಾಡೋದು ಹೆಮ್ಮೆ ವಿಷಯ. ಇದು ಸಾಮಾನ್ಯವಾದಂತಹ ಮಾತು ಸಹಿತ ಅಲ್ಲ. ಅದರ ಕೂಡ ಇವತ್ತು ಅವರು ಈ ಕರ್ನಾಟಕದ ಎಲ್ಲಾ ಜನತೆಯನ್ನ ಬೇರೆ ಬೇರೆ ದೇಶಗಳಿಗೆ, ಬೇರೆ ಬೇರೆ ರಾಜ್ಯಕ್ಕೆ ಎಲ್ಲ ಕರ್ಕೊಂಡೋಗಿ ಅವರಿಗೆಲ್ಲರಿಗೂ ಮಾಹಿತಿಯನ್ನು ಕೊಡುವಂತ ಕೆಲಸ ಮಾಡಿಲ್ಲ. ನಾವು ನಮ್ಮಲ್ಲಿ ASTC ಅಂತ ಒಂದು ಸಂಸ್ಥೆ ಇದೆ. ಸರ್ಕಾರಕ್ಕೆ ಮಾಡಲಾರ್ದಂತ ಕೆಲಸ ನೀವು ಮಾಡಿರಿ ಅಂತ ಹೇಳಿ ನಿಮ್ಮನ್ನ ಅಭಿನಂದಿಸಲು